ನಮಸ್ಕಾರ. ಏನೇ ಕೆಲಸ ಇದ್ರೂ ನಾಳೆ ಮಾಡೋಣ ಅಂತ ಹೇಳೋ ವ್ಯಕ್ತಿನ ನೀವು? ಹಾಗಾದ್ರೆ ಈ ಕತೆ ನಿಮ್ಗೋಸ್ಕರ. ಒಂದೂರಲ್ಲಿ ಒಬ್ಬ ಹುಡುಗ ಇರ್ತಾನೆ. ಅವನಿಗೆ ಸೈಕಲ್ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಅದನ್ನ ಹೇಗಾದ್ರೂ ಮಾಡಿ ಕೊಂಡ್ಕೋಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಆದ್ರೆ ಅವನ ಹತ್ರ ದುಡ್ಡಿರೋದಿಲ್ಲ. ದುಡ್ಡನ್ನ ಸಂಪಾದನೆ ಮಾಡೋಕೋಸ್ಕರ ಆ ಊರಿನ ಒಬ್ಬ ವ್ಯಕ್ತಿ ಹತ್ರ ಹೋಗಿ ಕೆಲಸ ಕೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ, ನೀನು ಚಿಕ್ಕ ಹುಡುಗ, ನಿನಗೆ ಏನಕ್ಕೆ ಕೆಲಸ ಬೇಕು ಅಂತ ಕೇಳ್ತಾನೆ. ಆ ಹುಡುಗ ಹೇಳ್ತಾನೆ, ಅಣ್ಣ ನನಗೆ ಸೈಕಲ್ ಅಂದ್ರೆ ತುಂಬಾ ಇಷ್ಟ, ಅದನ್ನ ಹೇಗಾದ್ರೂ ಮಾಡಿ ನಾನು ಕೊಂಡ್ಕೋಬೇಕು, ಅದಕ್ಕೆ ನನಗೆ ದುಡ್ಡು ಬೇಕಾಗಿದೆ, ಕೆಲಸ ಕೊಟ್ಟು ನನಗೆ ಸಹಾಯ ಮಾಡಿ ಅಂತ ಹೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ, ಸೈಕಲ್ ತಾನೇ, ನಾನ್ ಕೊಡಿಸ್ತೀನಿ, ಆದ್ರೆ ನಾನು ಹೇಳುವಂತ ಒಂದು ಕೆಲಸನ ನೀನ್ ಮಾಡ್ಬೇಕು. ತಗೋ ಈ ಪುಸ್ತಕನ ನೀನ್ 10 ದಿನದಲ್ಲಿ ಓದಿ ಆ ಪುಸ್ತಕದಲ್ಲಿ ಏನಿದೆ ಅಂತ ನೀನು ನನಗೆ ಬಂದು ಹೇಳ್ಬೇಕು ಅಂತ ಹೇಳ್ತಾನೆ. ಆ ಹುಡುಗ ತಗೊಂಡು, ಇಷ್ಟೇ ತಾನೇ ಅಂತ ಹೇಳಿ ಪುಸ್ತಕನ ತಗೊಂಡು ಮನೆಗೆ ಹೋಗ್ತಾನೆ. ಪುಸ್ತಕನ ಒಂದು ಮೂಲೆಯಲ್ಲಿ ಇಟ್ಬಿಡ್ತಾನೆ. ಊಟ ಆದ್ಮೇಲೆ ಆ ಪುಸ್ತಕನ ಓದೋಣ, ನಾಳೆ ಓದೋಣ, ನಾಡಿದ್ದು ಓದೋಣ ಅಂತ ಹೇಳಿ ಮುಂದೂಡ್ತಾನೆ ಬರ್ತಾನೆ. ಆ ಪುಸ್ತಕವನ್ನ ಮುಟ್ಟೋದೇ ಇಲ್ಲ. ಕೊನೆಗೆ 10ನೇ ದಿನ ಬರುತ್ತೆ. ಆಗ ಆ ಪುಸ್ತಕ ತೆಗೆದು ನೋಡ್ತಾನೆ, ಅದ್ರಲ್ಲಿ ಏನೂ ಇರೋದಿಲ್ಲ. ಹುಡುಗನ್ಗೆ ಕೋಪ ಬರುತ್ತೆ. ಆ ವ್ಯಕ್ತಿ ಹತ್ರ ಹೋಗ್ತಾನೆ, ಏನಣ್ಣ ನೀವು ನನಗೆ ಖಾಲಿ ಪುಸ್ತಕ ಕೊಟ್ಬಿಟ್ಟು ನನಗೆ ಅವಮಾನ ಮಾಡಿದ್ದೀರಾ ಅಂತ ಹೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ, ಈ ಪುಸ್ತಕದಲ್ಲಿ ಏನಿದೆ ಅಂತ ನೀನು ತೆಗೆದು ನೋಡೋದಕ್ಕೆ ನಿನಗೆ 10 ದಿನ ಆಯ್ತು. ನೀನ್ ಏನಾದ್ರೂ ಜೀವನದಲ್ಲಿ ಹೇಗ್ ಸಾಧಿಸ್ತೀಯಾ, ಏನಾದ್ರೂ ಕೆಲಸ ಕೊಟ್ರೆ ಹೇಗ್ ನಿಷ್ಠೆಯಿಂದ ಮಾಡ್ತೀಯ ಅಂತ. ಪ್ರತಿಯೊಂದು ಜೀವನದಲ್ಲೂ ಯಾವುದೇ ಕೆಲಸನೂ ನಾವು ಮುಂದೂಡಬಾರ್ದು. ಮುಂದೂಡಿದಷ್ಟು ನಮ್ಗೆ ಅವಕಾಶಗಳು ತಪ್ತಾ ಹೋಗುತ್ತೆ ಜೀವನದಲ್ಲಿ. ನಾವು